ಇ ಟಿ ಎಫ್ ಏನು ETF ಅಂದರೆ ನಾ ಈ ವಿಡಿಯೋದಲ್ಲಿ ನಿಮಗೆ ETF ಅಂದರೆ ಏನು, ETF ಅಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಮತ್ತು ಬೆಸ್ಟ್ ETF ಯಾವುದು 2024 ನಾವು ಇನ್ವೆಸ್ಟ್ ಮಾಡೋದಕ್ಕೆ, ಮತ್ತು ETF ಅಡ್ವಾಂಟೇಜಸ್ ಏನು, ETF ಡಿಸ್ಅಡ್ವಾಂಟೇಜಸ್ ಏನು ಅಂತ ನೀವು ಪೂರ್ತಿಯಾಗಿ ಹೇಳ್ತೀನಿ. ನೀವು ಬರೀ ಬೆಸ್ಟ್ ETF ಯಾವುದು ಅಂತ ಬೇಕು ಅಂದರೆ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ, ನೀವು ಸ್ಕಿಪ್ ಮಾಡಬೇಕಾದ್ರೆ ನೋಡ್ಬೋದು. ಆದರೆ ETF ಬಗ್ಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರೋ ಮಾಹಿತಿ ಬೇಕಂದರೆ ಈ ವಿಡಿಯೋನ ಕೂಡ ನೀವು ಕಂಪ್ಲೀಟಾಗಿ ನೋಡಬೇಕು. ಮೊದಲು ETF ಬಗ್ಗೆ ಪಾಸಿಟಿವ್ ನೋಡೋಣ. ಪಾಸಿಟಿವ್ ಅಂದರೆ ನೀವು ಯಾವುದಾದ್ರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ನಿಮಗೆ 2 ಥರ ರಿಸ್ಕ್ ಇರುತ್ತೆ. ಒಂದು ಕಂಪ್ನಿ ರಿಸ್ಕ್, ಇನ್ನೊಂದು ಕಂಟ್ರಿ ರಿಸ್ಕ್. ಈಗ ಫಸ್ಟು ಕಂಪ್ನಿ ರಿಸ್ಕ್ ಅಂದರೆ ಫಾರ್ ಎಕ್ಸಾಂಪಲ್ ಕಂಪ್ನಿ ಮ್ಯಾನೇಜ್ಮೆಂಟ್ ಏನಾದರೂ ಚೆನ್ನಾಗಿಲ್ಲ, ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಮೇಲೆ ಯಾವುದಾದ್ರೂ ಒಂದು ABC ಕಂಪ್ನಿ ತೊಗೊಳ್ಳಿ. ಆ ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಅದ್ರದ್ದು ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ, ಅಥವಾ ಸೇಲ್ಸ್ ಗ್ರೋತ್ ಆಗಲಿಲ್ಲ, ಅಥವಾ ಫ್ಯೂಚರಲ್ಲಿ ಅದ್ರ ಗ್ರೋತ್ ಏನಾದರೂ ಇಲ್ಲ, ಯಾವುದೇ ಏನಾದರೂ ಒಂದು ಕಾರಣಕ್ಕೆ ಕಂಪ್ನಿ ಮುಳುಗೋಯ್ತು ಅಂದ ತಕ್ಷಣ ನಿಮ್ಮ ದುಡ್ಡು ಕೂಡ ಮುಳುಗೋಗುತ್ತೆ. ಅದೇ ETF ಅಲ್ಲಿ ಇಂಡೆಕ್ಸ್ ETF ಅಲ್ಲಿ ಕಂಪ್ನಿ ಮೇಲೆ ನೀವು ದುಡ್ಡು ಹಾಕ್ತಿರಲ್ಲ, ನೀವು ಫುಲ್ ಇಂಡೆಕ್ಸ್ ಮೇಲೆ ದುಡ್ಡು ಹಾಕ್ತಿರ್ತೀರ. ಇಂಡೆಕ್ಸ್ ಅಂದರೆ ನಿಫ್ಟಿ 50 ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಇಂಡೆಕ್ಸ್ ಅಂತೀವಿ. ಸೆನ್ಸೆಕ್ಸ್ ಅಂದರೆ ಟಾಪ್ 30 ಕಂಪ್ನಿ ಇದೆ, ನಿಫ್ಟಿ 50 ಅಂದರೆ ಟಾಪ್ 50 ಕಂಪ್ನಿ ಇದೆ. ಇದ್ರ ಮೇಲೆ ನೀವು ದುಡ್ಡು ಹಾಕಿದಾಗ ನಿಫ್ಟಿ 50 ಎಂದೂ ಝೀರೋ ಆಗೋಲ್ಲ. ಯಾಕಂದರೆ ಅಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಯಾವ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ವೋ ಅವನ್ನ ತೆಗೆದು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕಂಪ್ನಿನ ಹಾಕ್ತಾ ಇರ್ತಾರೆ. ಮತ್ತು ಯಾವ ಕಂಪ್ನಿ ಶೇರ್ ಪ್ರೈಸ್ ಯಾವಾಗಲೂ ಮೇಲಿರುತ್ತಲ್ಲ ಆ ಕಂಪ್ನಿನ ಅಲ್ಲಿ ಆ್ಯಡ್ ಮಾಡಿರ್ತಾರೆ ವಿತ್ ಮಾರ್ಕೆಟ್ ಕ್ಯಾಪ್ ಅಂದರೆ ಏನಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್, ಆ ಶೇರ್ ಪ್ರೈಸ್ ಎಷ್ಟಿದೆ ಇಂಟು ನಂಬರ್ ಆಫ್ ಶೇರ್ಸ್, ಎಷ್ಟು ಶೇರ್ ಇದೆ, ಇದನ್ನು ಮಾಡಿದರೆ ನಮಗೆ ಮಾರ್ಕೆಟ್ ಕ್ಯಾಪ್ ಬರುತ್ತೆ. ಆ ಮಾರ್ಕೆಟ್ ಕ್ಯಾಪಲ್ಲಿ ಯಾವುದು ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ಲ ಲಾರ್ಜ್ ಕ್ಯಾಪಲ್ಲಿ, ಅದನ್ನು ನಿಫ್ಟಿ 50 ಹಾಕಿರ್ತಾರೆ. ಮಾರ್ಕೆಟ್ ಕ್ಯಾಪ್ ಏನಾದರೂ ಕೆಳಗಡೆ ಬರೋ ಕಾರಣ ಏನಂದರೆ ಶೇರ್ ಪ್ರೈಸ್ ಕೆಳಗಡೆ ಬರ್ತಾ ಇದೆ ಅಂದರೆ, ನಿರಂತರವಾಗಿ ಒಂದು 6 ತಿಂಗಳ ಮಟ್ಟ ಹಂಗೆ ಶೇರ್ ಪ್ರೈಸ್ ಕೆಳಗಡೆನೇ ಬಂದರೆ ಅಂದರೆ ಕೆಳಗಡೆ ಏನಾದರೂ ಬಂದರೆ ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ಕ್ಯಾಪ್ ಕಡಿಮೆ ಆದರೆ ಆ ಸ್ಟಾಕು ನಿಫ್ಟಿ 50 ಹೊರಗಡೆ ಬರುತ್ತೆ. ಮತ್ತು ಯಾವ ಸ್ಟಾಕು ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುತ್ತೋ ಆ ಸ್ಟಾಕ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸ್ಟಾಕ್ನ ನಿಫ್ಟಿ 50 ಹಾಕ್ತಾರೆ. ಅದಕ್ಕೋಸ್ಕರ ನಿಫ್ಟಿ 50 ಯಾವಾಗಲೂ ಝೀರೋ ಆಗೋಲ್ಲ, ಸೆನ್ಸೆಕ್ಸು ಯಾವಾಗಲೂ ಝೀರೋ ಆಗೋಲ್ಲ, ಇಂಡೆಕ್ಸ್ ಮಾತ್ರ ಯಾವಾಗಲೂ ಝೀರೋನೇ ಆಗೋದಿಲ್ಲ. ಅದಕ್ಕೆ ನಿಮ್ಮ ದುಡ್ಡು ಇಲ್ಲಿ ಸೇಫ್ ಆಗಿರುತ್ತೆ, ನಿಮಗೆ ಕಂಪ್ನಿ ರಿಸ್ಕ್ ಯಾವುದೇ ಇಲ್ಲ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಆ ಕಂಪ್ನಿ ಮುಳುಗೋದ್ರೆ ನಿಮ್ಮ ದುಡ್ಡು ಕೂಡ ಮುಳುಗೋಯ್ತು. ಆದರೆ ಇಂಡೆಕ್ಸ್ ಆ ಥರ ಇಲ್ಲ. ಇನ್ನೊಂದು ಕಂಟ್ರಿ ರಿಸ್ಕ್ ಅಂದರೆ ಫಾರ್ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರದಾಗ ಏನಾಯಿತು, ಆಯಿಲ್ ಸಪ್ಲೈ ಆಗಲಿಲ್ಲ. ಯಾಕಂದರೆ ರಷ್ಯಾದಿಂದ ನಾವು ಜಾಸ್ತಿ ಆಯಿಲ್ನ ತರಿಸ್ಕೊತೀವಿ. ಆಯಿಲ್ ಸಪ್ಲೈ ಆಗದೇ ಇರೋ ಕಾರಣ ಟ್ರಾನ್ಸ್ಪೋರ್ಟೇಷನ್ ಬಂದಾಯಿತು. ರಷ್ಯಾದಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ, ಅದೇ ರೀತಿ ಉಕ್ರೇನಲ್ಲೂ ಯಾವುದೇ ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ. ಯಾಕಂದರೆ ಅಲ್ಲಿ ವಾರ್ ನಡೀತಾ ಇದೆ, ಆ ಕಂಟ್ರಿಗೆ ಎಕನಾಮಿಗೆ ಹೊಡೆತ ಬಿದ್ದಿದೆ. ಈ ಥರ ಆದಾಗ ಏನಾಗುತ್ತೆ, ಎಲ್ಲರಿಗೂ ಡಿಪೆಂಡ್ ಆಗುತ್ತೆ. ಯಾಕಂದರೆ ವಾರ್ ಆಗ್ತಿರ್ಬೇಕಾದ್ರೆ ಯಾರು ಕೆಲ್ಸಕ್ಕೆ ಹೋಗೋಲ್ಲ, ಅವ್ರ ಕೆಲಸ ನಿಲ್ಲುತ್ತೆ, ಕಂಟ್ರಿಗೆ ಯಾವುದೇ ರೀತಿ ಇನ್ಕಮ್ ಬರೋಲ್ಲ, ಆ ಟೈಮಲ್ಲಿ ಯಾವುದೇ ರೀತಿ ವ್ಯಾಪಾರ ಏನೂ ನಡೆಯೋಲ್ಲ, ಬಿಸ್ನೆಸ್ ನಡೆಯೋಲ್ಲ. ಇದಕ್ಕೋಸ್ಕರ ಎಲ್ಲರಿಗೂ ಹೊಡೆತ ಬೀಳುತ್ತೆ. ಹಾಗಾದಾಗ ಅದು ಅನಿವಾರ್ಯ, ಅದನ್ನೇನು ಮಾಡೋಕ್ಕಾಗಲ್ಲ. ನೀವು ಕಂಟ್ರಿ ರಿಸ್ಕ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಕಂಪ್ನಿ ರಿಸ್ಕ್ನ ಅವಾಯ್ಡ್ ಮಾಡ್ಬೋದು. ಯಾವ ಥರ ಅಂದರೆ ETF ಇನ್ವೆಸ್ಟ್ ಮಾಡೋದ್ರಿಂದ. ETF ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕಂಪನಿ ರಿಸ್ಕ್ ಇರೋದಿಲ್ಲ, ಬರೀ ಕಂಟ್ರಿ ರಿಸ್ಕ್ ಮಾತ್ರ ಇರುತ್ತೆ. ETF ಅಂದರೆ ಏನು? ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಅಂದರೆ ಎಕ್ಸ್ಚೇಂಜಲ್ಲಿ ಪೈಸೆಲ್ಲ ಆಗ್ತಾ ಇರುತ್ತೆ. ಈಗ ನೀವೇನಾದರೂ ನಿಫ್ಟಿ 50 ಇಂಡೆಕ್ಸ್ ETF ಇನ್ವೆಸ್ಟ್ ಮಾಡಿದ್ರೆ ಅಂದರೆ ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದನ್ನೇ ಎಕ್ಸಾಕ್ಟಾಗಿ ಇದು ಕೊಡುತ್ತೆ ಅಂತ ಹೇಳಲ್ಲ. ಎಕ್ಸಾಕ್ಟಾಗಿ ಕೊಡೋಕ್ಕೆ ಸ್ವಲ್ಪ ಟ್ರ್ಯಾಕಿಂಗ್ ಎರರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು 15% ರಿಟರ್ನ್ ಕೊಟ್ಟಿದೆ ಅಂದರೆ ಇದು 14% ಪಾಯಿಂಟ್ ಸಮಥಿಂಗ್ ಕೊಡುತ್ತೆ. ಅಂದರೆ ಎಕ್ಸಾಕ್ಟಾಗಿ ಕೊಡೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಟ್ರ್ಯಾಕಿಂಗ್ ಎರರ್ ಅಂತೀವಿ ಇದನ್ನು ನಾವು. ಸ್ವಲ್ಪ ಅದನ್ನೇ ರೆಪ್ಲಿಕೇಟ್ ಮಾಡ್ತಾ ಇರುತ್ತೆ. ಈಗ ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದನ್ನೇ, ಯಾಕಂದರೆ ಅದೇ ಸ್ಟಾಕ್ಸಲ್ಲಿ ಇವರು ಇನ್ವೆಸ್ಟ್ ಮಾಡಿರ್ತಾರೆ, ಅದೇನು ರಿಟರ್ನ್ ಕೊಡುತ್ತೋ ಇದೇ ಎಕ್ಸಾಕ್ಟಾಗಿ ಕೊಡೋದಿಲ್ಲ, ಸ್ವಲ್ಪ ಟ್ರ್ಯಾಕಿಂಗ್ ಎರರ್ಗಳಿರುತ್ತೆ. ಆ ಟ್ರ್ಯಾಕಿಂಗ್ ಎರರು ಯಾವುದು ಕಡಿಮೆ ಇರೋದು, ಯಾವ ETF ಕಡಿಮೆ ಇರುತ್ತೋ ಅಂಥ ETF ನಾವು ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ETF ಇನ್ವೆಸ್ಟ್ ಮಾಡೋದು ಸ್ವಲ್ಪ ಸೇಫಾಗಿರುತ್ತೆ. ಯಾಕಂದರೆ ನಿಮ್ಮ ದುಡ್ಡು ಎಲ್ಲಿ ಹೋಗೋಲ್ಲ, ನಿಫ್ಟಿ 50 ಎಂದೂ ಝೀರೋನೇ ಆಗೋದಿಲ್ಲ. ಮತ್ತು ನಿಫ್ಟಿ 50 ಅನ್ನೋದಕ್ಕಿಂತ ಇಂಡೆಕ್ಸ್ ಯಾವತ್ತೂ ಝೀರೋ ಆಗೋದಿಲ್ಲ. ನಿಫ್ಟಿ 50 ಯಾವತ್ತೂ ಝೀರೋ ಆಗೋದಿಲ್ಲ, ಸೆನ್ಸೆಕ್ಸ್ ಯಾವತ್ತೂ ಝೀರೋ ಆಗೋಲ್ಲ. ಅದಕ್ಕೋಸ್ಕರ ನಿಮ್ಮ ದುಡ್ಡು ಕೂಡ ಸೇಫಾಗಿರುತ್ತೆ ETF ಇನ್ವೆಸ್ಟ್ ಮಾಡೋದ್ರಿಂದ. ಈಗ ಇಲ್ಲಿವರೆಗೂ ETF ಬಗ್ಗೆ ಪಾಸಿಟಿವ್ ನೋಡಿದ್ವಿ. ಈಗ ನೆಗೆಟಿವ್ ನೋಡೋಣ. ನೆಗೆಟಿವ್ ಏನಂದರೆ ETF ನೀವು ಯಾವುದಾದ್ರೂ ETF ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ವಾಲ್ಯೂಮ್ ನೋಡಬೇಕು. ವಾಲ್ಯೂಮ್ ಅಂದರೆ ನೀವು ಯಾವುದಾದ್ರೂ ಒಂದು ETF ಚೂಸ್ ಮಾಡಿರ್ತೀರ ಲಾಂಗ್ ಟರ್ಮಲ್ಲಿ ನೀವು ETF ಇನ್ವೆಸ್ಟ್ ಮಾಡ್ತಾ ಬಂದಿರ್ತೀರ. ನೀವು ಯಾವಾಗಾದರೂ ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ, ಅದು ಯಾವಾಗಾದರೂ ನೀವು ಸೆಲ್ ಮಾಡಬೇಕು ಅಂದಾಗ ಅಲ್ಲಿ ವಾಲ್ಯೂಮೇ ಇರೋಲ್ಲ. ಅಂದರೆ ನೀವು ಸೆಲ್ ಮಾಡ್ತಿದ್ದೀರ ಅಂದರೆ ಅಲ್ಲಿ ತೊಗೊಳ್ಳೋರೇ ಇರೋದಿಲ್ಲ. ಯಾಕಂದರೆ ETF ಇನ್ವೆಸ್ಟ್ ಮಾಡೋರು ತುಂಬ ಕಡಿಮೆ ಜನ. ಅದಕ್ಕೋಸ್ಕರ ನೀವು ಯಾವ ETF ವಾಲ್ಯೂಮ್ ಜಾಸ್ತಿ ಇದೆಯೋ ಅಂಥ ETF ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಒನ್ ಎಕ್ಸ್ಪೆನ್ಸ್ ರೇಷೋ ಯಾವಾಗಲೂ ಕಡಿಮೆ ಇರಬೇಕು. ETF ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಇರುತ್ತೋ ಅಂಥ ETF ನೀವು ಚೂಸ್ ಮಾಡಬೇಕು. ಮತ್ತು ಥರ್ಡ್ ಒನ್ ಟ್ರ್ಯಾಕಿಂಗ್ ಎರರ್. ನಾನು ಆವಾಗಲೇ ಹೇಳಿದಾಗೆ ಟ್ರ್ಯಾಕಿಂಗ್ ಎರರ್ ಅಂದರೆ ಎಷ್ಟು ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಎಕ್ಸಾಕ್ಟಾಗಿ ಅಂತಂದರೂ ಅದರ ಹತ್ತಿರ ಆದರೂ ಇರಬೇಕು.
ಏನಾದರೂ ಪಾಯಿಂಟಲ್ಲಿ ಕಡಿಮೆ ಆದರೂ ನಡೆಯುತ್ತೆ, ಆದರೆ 1% 2% ಕಡಿಮೆ ಇದ್ದರೆ ಬೇಡ, ಪಾಯಿಂಟಲ್ಲಿ ಕಡಿಮೆ ಇರಬೇಕು ಅಂತ ನೋಡಿ. ಟ್ರ್ಯಾಕಿಂಗ್ ಯಾರು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಥರ್ಡ್ ಒನ್ ರಿಟರ್ನ್. 1 ಇಯರ್ ರಿಟರ್ನ್, 3 ಇಯರು, 5 ಇಯರ್ ಈ ಥರ ಚೆಕ್ ಮಾಡಿದ್ರೆ ಯಾವುದ್ರಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೋ ಅಂಥದ್ರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಈಗ ಹೇಳ್ತಾ ಇದ್ದೀನಿ ಟಾಪ್ 5 ETFs. HDFC ಸೆನ್ಸೆಕ್ಸ್ ETF ಟ್ರ್ಯಾಕಿಂಗ್ ಎರರ್ 0.8%, ಎಕ್ಸ್ಪೆನ್ಸ್ ರೇಷೋ 0.5%, AUM 448 crores, 1 year return 6.43%, 3 year return 15.6%. SBI ETF Sensex tracking error 0.4, expense ratio 0.4. AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ಎಷ್ಟು ವರ್ತ್ ಇನ್ವೆಸ್ಟ್ ಆಗಿದೆ ಇಲ್ಲಿ ಅಂತ, ಎಷ್ಟು ಜನ ಇನ್ವೆಸ್ಟ್ ಮಾಡಿದರೆ, ಎಷ್ಟು ಅಮೌಂಟ್ ಇದೆ, ಟೋಟಲ್ ವರ್ತ್ ಎಷ್ಟಿದೆ ಅಂತ ನೋಡೋದಕ್ಕೆ ನಾವು AUM ಅಂತೆ. AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ. ಎಷ್ಟಿದೆ? 95,207 ಕೋಟಿ ಇದೆ. 1 ಇಯರ್ ರಿಟರ್ನು 6.39% ಇದೆ. 3 ಇಯರ್ ರಿಟರ್ನು 15.64% ಇದೆ. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ನಿಪಾನ್ ಇಂಡಿಯಾ ನಿಫ್ಟಿ 50 ಬೀಸ್ ಇಂಡೆಕ್ಸ್, ನಿಪಾನ್ ಇಂಡಿಯಾ ನಿಫ್ಟಿ 50 ಬೀಸ್ ETF ನಿಫ್ಟಿ 50ಲಿ ಇನ್ವೆಸ್ಟ್ ಮಾಡುತ್ತೆ, ಅಂದರೆ ಟಾಪ್ 50 ಕಂಪ್ನಿಲಿ ನಿಮ್ಮ ದುಡ್ಡು ಹೋಗುತ್ತೆ. UTS ಸೆನ್ಸೆಕ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. UTS ಸೆನ್ಸೆಕ್ಸ್ ಅಂದರೆ ಇದು ಸೆನ್ಸೆಕ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಸೆನ್ಸೆಕ್ಸ್ ಇಂಡೆಕ್ಸಲ್ಲಿ, ಅಂದರೆ ಟಾಪ್ 30 ಕಂಪ್ನಿ ಇರುತ್ತೆ ಅದರ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇನ್ನೊಂದು ICICI ಪ್ರೆಡೆನ್ಷಿಯಲ್ ನಿಫ್ಟಿ ETF, ಅಂದರೆ ಇದರಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಫ್ಕೋರ್ಸ್ ICICI ಕಾಣ್ತಾ ಇದೆ, ಯಾಕಂದರೆ ಇದು ಟ್ರ್ಯಾಕಿಂಗ್ ಎರರು ಕಡಿಮೆ ಇದೆ, ಎಕ್ಸ್ಪೆನ್ಸ್ ರೇಷನು ಕಡಿಮೆ ಇದೆ, ಮತ್ತು ರಿಟರ್ನ್ ಕೂಡ ಜಾಸ್ತಿ ಇದೆ. 1 ಇಯರ್ 3 ಇಯರ್ ಕಂಪೇರ್ ಮಾಡಿದರೆ ಇವೆಲ್ಲ ETFಗಿನ ICICI ಜಾಸ್ತಿ ಇದೆ. ಈಗ ಬರೋಣ ETFಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೀವು ಯಾವ್ಯಾವ ಥರ ಏನು ತಿಳ್ಕೊಂಡಿರಬೇಕು ಅಂತ. ಈಗ ನೀವು ETF ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೀವು ತಿಳ್ಕೊಬೇಕು. ಇಲ್ಲಿವರೆಗೂ ಅಡ್ವಾಂಟೇಜಸ್ ನೋಡಿದ್ವಿ, ಕಂಪ್ನಿ ರಿಸ್ಕ್ ಇರೋದಿಲ್ಲ, ಬರೀ ಕಂಟ್ರಿ ರಿಸ್ಕ್ ಮಾತ್ರ ಇರುತ್ತೆ, ನಿಫ್ಟಿ 50 ಯಾವಾಗಲೂ ಝೀರೋ ಆಗೋದಿಲ್ಲ, ಸೆನ್ಸೆಕ್ಸ್ ಯಾವತ್ತೂ ಝೀರೋ ಆಗೋದಿಲ್ಲ, ಮತ್ತು ನೀವು ಇನ್ವೆಸ್ಟ್ಮೆಂಟು ಸೇಫ್ ಆಗಿರುತ್ತೆ, ಇದೆಲ್ಲ ನಮಗೆ ಗೊತ್ತಾಯಿತು ETFಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ. ಅದೇನೆಂದರೆ ಅದೇ ನಾನು ಆಗಲೇ ಹೇಳಿದಾಗೆ ಟ್ರ್ಯಾಕಿಂಗ್ ಎರರ್ ಅಂದರೆ ಅದೆಷ್ಟು ರಿಟರ್ನ್ ಕೊಡುತ್ತೋ ಇದು ಅಷ್ಟೇ ರಿಟರ್ನ್ ಕೊಡುತ್ತೆ, ನಿಮ್ಗೆ ಅರ್ಥ ಆಯಿತು ಪಾಯಿಂಟಲ್ಲಿ ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತ, ಅದು ಅರ್ಥ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದರೆ ವಾಲ್ಯೂಮ್ ಅಂದರೆ ಈಗ ನೀವು ಏನಾದರೂ ಆಗಲೇ ಹೇಳಿದಾಗೆ ಜಾಸ್ತಿ ಅಮೌಂಟ್ ಆಗಿರುತ್ತೆ, ಸೆಲ್ ಮಾಡೋದಕ್ಕೆ ಜಾಸ್ತಿ ಜನ ಇರೋದಿಲ್ಲ, ಹಾಗಾಗಿ ನಿಮ್ಮದು ಆವಾಗ ನೀವೇನಾದರೂ ಸೆಲ್ ಮಾಡಬೇಕಂದಾಗ ನೀವು ತೊಗೊಳ್ಳೋರು ಇರೋಲ್ಲ ಅಂದರೆ ಅವಾಗೇನು ಮಾಡ್ತೀರಾ? ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದೇ ETF ಇನ್ವೆಸ್ಟ್ ಮಾಡ್ತಾ ಹೋಗಬಾರ್ದು. ನೀವು ಇಂಡೆಕ್ಸಲ್ಲೇ 2-3, ಒಂದು ಸೆನ್ಸೆಕ್ಸ್ ತೊಗೋಬೇಕು, ಒಂದು ನಿಫ್ಟಿ 50 ತೊಗೋಬೇಕು, ಮತ್ತೆ ಒಂದು ನಿಫ್ಟಿ 50 ತೊಗೋಬೇಕು, ಈ ಥರ ಒಂದು ಸ್ವಲ್ಪ ಡೈವರ್ಸಿಫೈ ಮಾಡಬೇಕು. ಒಂದು 2-3 ETF ಇನ್ವೆಸ್ಟ್ ಮಾಡಬೇಕು. ನೀವು ಒಂದೇ ETF ಇನ್ವೆಸ್ಟ್ ಮಾಡಿದಾಗ ನೀವು ಸೆಲ್ ಮಾಡೋದಕ್ಕೆ ಹೋದಾಗ ಈಗ ಆ ಫಂಡಲ್ಲಿ ಯಾರೂ ಇಲ್ಲಪ್ಪ, ಯಾವಾಗ ಏನು ಮಾಡ್ತೀರಾ? ನಿಮ್ಗೆ ಇನ್ನೊಂದು ಫಂಡ್ ಇರುತ್ತೆ, ಮತ್ತೊಂದು ಫಂಡ್ ಇರುತ್ತೆ, ಈ ಥರ ಆಪ್ಷನ್ ಇರುತ್ತೆ. ನೀವು ETF ಡೈವರ್ಸಿಫೈ ಆಗಿ ಚೂಸ್ ಮಾಡಬೇಕು. ಒಂದು ಚೆನ್ನಾಗಿದೆ ಅಂದ ತಕ್ಷಣ ಒಂದ್ರ ಮೇಲೇ ಹೋಗಿ ನಿಮ್ಮದು ಎಲ್ಲ ದುಡ್ಡನ್ನೂ ಹಾಕಬಾರ್ದು. ETF ನೀವು ಡೈವರ್ಸಿಫೈ ಮಾಡಿರಬೇಕು, ಒಂದು 2-3 ಫಂಡನ್ನ ಸೆಲೆಕ್ಟ್ ಮಾಡಿಟ್ಕೊಂಡು. ಇನ್ನು ನೆಕ್ಸ್ಟು ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್ ಯಾಕೆ ಹೇಳ್ತಿದ್ದೀನಿ ಅಂದರೆ ETF ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ರೀತಿ ಆಟೋಪೇ ಮಾಡಿರಲ್ಲ, ಮ್ಯಾಂಡೇಟ್ರಿ ಆಗಿರಲ್ಲ. ಈಗ ಮ್ಯೂಚುವಲ್ ಫಂಡಲ್ಲಿ ನೀವು SIP ಮಾಡ್ತೀರಾ ಅಂದ್ಕೊಳ್ಳಿ, ಅವಾಗ ಮ್ಯಾಂಡೇಟ್ರಿ ಆಗಿರುತ್ತೆ, ತಿಂಗಳ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗ್ತಾ ಇರುತ್ತೆ. ಆವಾಗ ನೀವು ಯಾವುದೇ ರೀತಿ ಡಿಸಿಪ್ಲಿನ್ ಆಗಿರಬೇಕಾಗಿಲ್ಲ, ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಸಾಕು ತಾನೇ ಕಟ್ಟಾಗ್ತಾ ಇರುತ್ತೆ. ಆದರೆ ETF ನೀವು ಆ್ಯನ್ಯುವಲ್ ಆಗಿಯೇ ನೀವು ಇನ್ವೆಸ್ಟ್ ಮಾಡಬೇಕು, ಪ್ರತಿ ತಿಂಗಳು ನೀವು ಜ್ಞಾಪಕ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಯಾಕಂದರೆ ಇಲ್ಲಿ ಯಾವುದೇ ಥರ ನೀವು ಡೇಟ್ ಇರೋಲ್ಲ. ಈಗ SIPಯಲ್ಲಿ 1ನೇ ತಾರೀಕು ನೀವು ಕೊಟ್ಟಿರ್ತೀರ ಅಂದ್ಕೊಳ್ಳಿ, ಎವ್ರಿ ಮಂತ್ 1ನೇ ತಾರೀಕು ನಿಮ್ಮ ದುಡ್ಡು ಕಟ್ಟಾಗ್ತಾ ಹೋಗ್ತಿರುತ್ತೆ. ಆದರೆ ETF ಹಾಗಲ್ಲ, ನೀವು ಯಾವಾಗ ಹೋಗಿ ನೀವು ಖುದ್ದಾಗಿ ಈಗ ಶೇರ್ಸ್ನ ಹೆಂಗೆ ಬೈ ಮಾಡ್ತಿರಲ್ಲ ಹೋಗಿ ನೀವೇ ಅದೇ ರೀತಿ ಹೋಗಿ ನೀವೇನೇ ಬೈ ಮಾಡಬೇಕು. ETF ETF ಕೂಡ ನಿಮಗೆ ಯೂನಿಟ್ಸ್ಗಳು ಸಿಗುತ್ತೆ, ಯಾವ ಥರ ಮ್ಯೂಚುವಲ್ ಫಂಡಲ್ಲಿ ಯೂನಿಟ್ಸ್ ಸಿಗುತ್ತಲ್ಲ ಅದು ETF ಕೂಡ ಯೂನಿಟ್ಸೇ ಸಿಗುತ್ತೆ. ಆದರೆ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಅದಕ್ಕೆ ಒಂದು ಡೇಟ್ ಕೊಟ್ಟಿರ್ತಾರೆ, ಕಂಪಲ್ಸರಿಯಾಗಿ ಮ್ಯಾಂಡೇಟ್ರಿಯಿಂದ ಕಟ್ ಆಗ್ತಿರುತ್ತೆ. ಆದರೆ ಇಲ್ಲಿ ಯಾವುದೇ ಥರ ಡೇಟ್ ಇಲ್ಲ, ನೀವು ಯಾವಾಗ ಬೇಕಾದರೂ ಹೋಗಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಡಿಸಿಪ್ಲಿನ್ ಆಗಿರಬೇಕು, ಹಾಗೆ ಕನ್ಸಿಸ್ಟೆನ್ಸಿಯಾಗಿ ಕೂಡ ಇರಬೇಕು. ಅಂದರೆ 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, 3 ತಿಂಗಳು ಮಾಡಿದೆ, ಮತ್ತೊಂದು 4-5 ತಿಂಗಳ ಗ್ಯಾಪ್ ಕೊಟ್ಟೆ, ಈ ಥರ ಮಾಡಬಾರ್ದು. ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಈ ವಿಡಿಯೋದಲ್ಲಿ ETF ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ETF ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾಕಂದರೆ ETF ಯಾವ ದಿನ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಟೈಮ್ ಇರಲ್ಲ, ಆದರೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಸ್ಟ್ರಾಟಜಿ ಇದೆ. ETF ನಾವು ಯಾವ ಥರ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ತೊಗೋತೀವಿ ಅಂತ. ETF ನಾವು ಯಾವ ಥರ ಇನ್ವೆಸ್ಟ್ ಮಾಡಿದ್ರೆ ಬೇರೆಯವರೆಲ್ಲ ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ರಿಟರ್ನ ನಾವು ತೊಗೋಬೋದು. ಹೇಗಂತೀರಾ? ಹೇಗಂದರೆ ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ. ನಾವು ಮಾಡಿರೋ ವಿಡಿಯೋ ನೆಕ್ಸ್ಟ್ ನೀವು ಬರಬೇಕಾದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟು ಕಂಪಲ್ಸರಿ. ಡಿಮ್ಯಾಟ್ ಅಕೌಂಟನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.